ಭಾನವಿ ಆಸ್ಪತ್ರೆ ವತಿಯಿಂದ ಭಾನವಿ ಕ್ಲಿನಿಕ್ ಲೋಕಾರ್ಪಣೆ. ಮೈಸೂರಿನ ಜೆಪಿ ನಗರದಲ್ಲಿ ಭಾನವಿ ಆಸ್ಪತ್ರೆ ವತಿಯಿಂದ ಸುತ್ತಮುತ್ತಲಿನ ಜನತೆಗೆ ಉಪಯೋಗವಾಗಲೆಂದು ಭಾನವಿ ಕ್ಲಿನಿಕ್ ಅನ್ನು ತೆರೆಯಲಾಗಿದೆ. ಇನ್ನು ನೂತನ ಭಾನವಿ ಕ್ಲಿನಿಕ್ ಅನ್ನು ಮೈಸೂರಿನ ಡಿಎಚ್ಒ ಆದಂತಹ ಕುಮಾರಸ್ವಾಮಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಲೋಕಾರ್ಪಣೆಗೊಳಿಸಿದರು. ಭಾನವಿ ಕ್ಲಿನಿಕ್ನಲ್ಲಿ ಒಪಿಡಿ ಸೆಕ್ಷನ್, ಲ್ಯಾಬೊರೇಟರಿ ಮತ್ತು ಎಮರ್ಜೆನ್ಸಿ ಸೇವೆಗಳು ಲಭ್ಯವಿದೆ. ಇನ್ನು ಇದೇ ವೇಳೆ ಭಾನವಿ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ಎನ್ ವಿಜಯ್ ಚೆಲುವರಾಜು ಅವರು ಸಿ ನ್ಯೂಸ್ನೊಂದಿಗೆ ಮಾತನಾಡಿ ಭಾನವಿ ಕ್ಲಿನಿಕ್ನ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಕಳೆದ 14 ವರ್ಷದಿಂದ ಭಾನವಿ ಆಸ್ಪತ್ರೆ ಕುವೆಂಪು ನಗರ ಸುತ್ತಮುತ್ತಲಿನ ಜನತೆಗೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ಸೇವೆಯನ್ನು ಕೊಡ್ತಾ ಬಂದಿದ್ವಿ. ಭಾನವಿ ಆಸ್ಪತ್ರೆಯಲ್ಲಿ ನಾವು 14 ವರ್ಷದಿಂದ ಪ್ರತಿ ವರ್ಷವೂ ನಾವು ಅಪ್ಗ್ರೇಡ್ ಆಗ್ತಾ ಇದ್ದೀವಿ. ನಮ್ಮ ಟ್ರೆಡಿಷನ್ ಆದಂಥ ಟ್ರೀಟ್ಮೆಂಟ್ ಜೊತೆಗೆ ನಾವು ಅದನ್ನ ಅಪ್ಗ್ರೇಡ್ ಮಾಡಿ ಹೊಸ ಟೆಕ್ನಾಲಜಿಗಳನ್ನ ಅಪ್ಡೇಟ್ ಮಾಡಿ ಹೊಸ ಸ್ಪೆಷಾಲಿಟಿ ಇರ್ಬೋದು, ಹೊಸ ಎಕ್ವಿಪ್ಮೆಂಟ್ಗಳಿರ್ಬೋದು, ಹೊಸ ಸರ್ವಿಸಸ್ಗಳಿರ್ಬೋದು ಮಾಡ್ತಾಯಿದ್ದೀವಿ. ಜನಗಳನ್ನು ಆದಷ್ಟು ಸುಲಭವಾಗಿ ನಮ್ಮಲ್ಲಿ ಬರೋ ಹಾಗೆ ಹಾಗೂ ರೀಸನಬಲ್ ರೇಟ್ಸಲ್ಲಿ ಮಾಡಿ ನಾವು ಭಾನವಿ ಆಸ್ಪತ್ರೆನ ಇಲ್ಲಿ ತನಕ ಸಕ್ಸಸ್ಫುಲ್ಲಾಗಿ ನಡೆಸಿದ್ದೀವಿ. ಈ ವರ್ಷ ನಾವು ಒಂದು ಭಾನವಿ ಆಸ್ಪತ್ರೆ ಭಾಗವಾಗಿ ಜೆಪಿ ನಗರದಲ್ಲಿ ಭಾನವಿ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದೀವಿ. ಇಲ್ಲಿ ಭಾನವಿ ಆಸ್ಪತ್ರೆಯಲ್ಲಿ ಇರೋಂಥ ಎಲ್ಲ ತಜ್ಞ ವೈದ್ಯರುಗಳು, ಮೆಡಿಸಿನ್, ಸರ್ಜರಿ, OBG, ಆರ್ಥೋಪೆಡಿಕ್, ಯೂರಾಲಜಿ, ನೆಫ್ರಾಲಜಿ, ನೀವು ಅಲ್ಲಿ ಯಾವ OPDಗಳೆಲ್ಲ ಕನ್ಸಲ್ಟ್ ಮಾಡ್ತಾಯಿದ್ರಿ ಅವರೆಲ್ಲರೂ ಇಲ್ಲಿ ಅವೈಲಬಲ್ ಇರ್ತಾರೆ. ಭಾನವಿ ಆಸ್ಪತ್ರೆಯಲ್ಲಿ ದಿನನಿತ್ಯ ಬೆಳಗ್ಗೆ ಸಂಜೆ ಎಲ್ಲ ಅವೈಲಬಲ್ ಇರ್ತಾರೆ. ಇಲ್ಲಿ ಪ್ರತಿದಿನ 2 ಗಂಟೆ ಟೈಮ್ ಅವೈಲಬಲ್ ಇರ್ತಾರೆ. ಅವ್ರದ್ದು ಯಾವ ಟೈಮಲ್ಲಿ ಅವೈಲಬಲ್ ಇರ್ತಾರೆ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಅದಾಗೂ ನೀವು ಅಪಾಯಿಂಟ್ಮೆಂಟ್ ಬೇಸಿಸಲ್ಲಿ ಬಂದು ಇಲ್ಲಿ ಮಾಡ್ಬೋದು. ಮುಖ್ಯವಾಗಿ ನಮಗೆ ಈ ಭಾಗದಲ್ಲಿ ಭಾಳ ಜನ ಪೇಷಂಟ್ಸ್ ಇದ್ದಾರೆ. ಜೆಪಿ ನಗರ ಇರ್ಬೋದು, ಸುತ್ತಮುತ್ತಲ ಊರುಗಳಿಂದ ಪೇಷಂಟ್ಸ್ ಬರ್ತಾರೆ. ಅವ್ರಿಗೆ ಇದು ಭಾಳ ಹತ್ತಿರ, ರಿಂಗ್ ರೋಡ್ ಹತ್ತಿರ ಇರೋದ್ರಿಂದ ಸಿಟಿ ಸೆಂಟ್ರಿಗೆ ಬರೋ ಅವಶ್ಯಕತೆ ಇಲ್ಲ. ಅವರು ಡಾಕ್ಟರ್ಗಳನ್ನ ಅವ್ರು ಇಲ್ಲೇ ಸಮಾಲೋಚನೆ ಮಾಡ್ಬೋದು. ಅವಶ್ಯಕತೆ ಇದ್ದಲ್ಲಿ ಅವ್ರನ್ನ ಭಾನವಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋದಾಗುತ್ತೆ. ಇಲ್ಲ ಅವ್ರು ಬಂದು ಹೆಚ್ಚಿನ ಚಿಕಿತ್ಸೆನ ಅಲ್ಲಿ ತೊಗೋಬೋದಾಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇರುತ್ತೆ. ಒಬ್ಬೊಬ್ಬರು ಡಾಕ್ಟ್ರದ್ದು ಒಬ್ಬೊಬ್ಬರು ಟೈಮಿಂಗ್ ಇರುತ್ತೆ. ಬಟ್ ಪ್ರತಿನಿತ್ಯ ಅವೈಲಬಲ್ ಇರ್ತಾರೆ. ಅದು ನೀವು ಯಾವ ಡಾಕ್ಟ್ರ್ ಬೇಕು ಅಂತ ಇಲ್ಲಿ ಫೋನ್ ಮಾಡಿದ್ರೆ ಅವ್ರದ್ದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡ್ತಾರೆ. ಆ ಟೈಮ್ಗೆ ನೀವು ಬಂದರೆ ಆಗುತ್ತೆ. 7 ಗಂಟೆಗೆ ಬ್ಲಡ್ ಟೆಸ್ಟ್ಗಳು ಶುರು ಆಗುತ್ತೆ. ನೀವು ಖಾಲಿ ಹೊಟ್ಟೆಯಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಅದನ್ನು ಮಾಡಿಸ್ಬೋದು. ಇದರ ಜೊತೆಗೆ ನಾಳೆಯಿಂದ ಈ ತಿಂಗಳು ಪೂರ್ತಿ ಉಚಿತ ಸಮಾಲೋಚನೆ, ಬಟ್ ಅಪಾಯಿಂಟ್ಮೆಂಟ್ ತೊಗೋಬೇಕಾಗತ್ತೆ. ಹಾಗೂ ಹೆಚ್ಚು ಕಡಿಮೆ 1,25,000 ಟೆಸ್ಟ್ನ ಬರೀ 399 ರೂಪಾಯಿಗೆ ಮಾಡ್ತಾಯಿದ್ವಿ. ಅದು ಇನಾಗರಲ್ ಆಫರ್ ಇರುತ್ತೆ. ಅದನ್ನು ಎಲ್ಲ ಬಂದು ಸದುಪಯೋಗ ಪಡ್ಕೋಬೇಕು ಅಂತ ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ. ಎಮರ್ಜೆನ್ಸಿ ಇಂಜೆಕ್ಷನ್ಸ್ ಎಲ್ಲ ಕೊಡ್ಬೋದು, ಬಟ್ ಕ್ಲಿನಿಕಲ್ಲಿ KPMA ಪ್ರಕಾರ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಮಾಡೋದಕ್ಕಾಗಲ್ಲ. ಸಿಂಪಲ್ ಡ್ರೆಸ್ಸಿಂಗ್ ಇರ್ಬೋದು, ಇಮಿಡಿಯೇಟ್ ಇಂಜೆಕ್ಷನ್ಗಳಿರ್ಬೋದು, ಅಥವಾ ECG ಅದನ್ನೆಲ್ಲ ಇಲ್ಲಿ ಮಾಡ್ತೀವಿ. ಬಟ್ ಇಮಿಡಿಯೇಟಾಗಿ ಹೆಚ್ಚಿನ ಚಿಕಿತ್ಸೆಗೆ ನಮ್ಮ ಆ್ಯಂಬುಲೆನ್ಸ್ ಇಮಿಡಿಯೇಟ್ ಬರುತ್ತೆ. 20 ನಿಮಿಷದಲ್ಲಿ ನೀವು ಭಾನವಿ ಆಸ್ಪತ್ರೆಯಲ್ಲಿ ಇರ್ತೀರಿ. ಇಮಿಡಿಯೇಟ್ ಟ್ರೀಟ್ಮೆಂಟ್ ಏನು ಕೊಡಬೇಕು ಅದನ್ನ ಇಲ್ಲಿ ಕೊಡಲಾಗುತ್ತೆ. ಈ ಏರಿಯಾದಲ್ಲಿ ನೀವು ಗಮನಿಸಿದ್ರೆ ಸೂಪರ್ ಸ್ಪೆಷಾಲಿಸ್ಟ್ ಕ್ಲಿನಿಕ್ಗಳು ಭಾಳ ಕಮ್ಮಿ ಇದೆ. ನೆಫ್ರಾಲಜಿ ಇರ್ಬೋದು, ಯೂರಾಲಜಿ ಇರ್ಬೋದು. ನಾವು ನೆಕ್ಸ್ಟ್ ಈಗ ನಮ್ಮ ಭಾನವಿ ಆಸ್ಪತ್ರೆಯಲ್ಲಿ ಕಾರ್ಡಿಯಾಲಜಿ ಓಪನ್ ಮಾಡ್ತಾಯಿದ್ದೀವಿ, ನ್ಯೂರೋ ಸರ್ಜರಿ ಓಪನ್ ಮಾಡ್ತಾಯಿದ್ದೀವಿ. ಅದರದೊಂದು ಭಾಗವಾಗಿ ಇದನ್ನ ಓಪನ್ ಮಾಡಿದ್ದೀವಿ. ಮುಂದಕ್ಕೆ ನಿಮ್ಮಲ್ಲೇ ಕಾರ್ಡಿಯಾಲಜಿಸ್ಟ್ ಬರ್ತಿರ್ತಾರೆ, ಇಲ್ಲೇ ನ್ಯೂರೋ ಸರ್ಜನ್, ನ್ಯೂರಾಲಜಿಸ್ಟ್ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಮುಖ್ಯವಾಗಿ ಈ ಏರಿಯಾದಲ್ಲಿ ಕೆಲವೇ ಹಾಸ್ಪಿಟ್ಲ್ ಇರೋವಂಥದ್ದು. ಹಾಗೂ ಭಾಳ ಪಾಲಿಕ್ಲಿನಿಕ್ಗಳಾಗಲಿ ನಾವು ನೋಡ್ದಂಗೆ ಯಾವುದಾದ್ರು ಅತ್ಯಾಧುನಿಕ ಲ್ಯಾಬ್ಗಳಾಗಲಿ ಯಾವುದೂ ಇಲ್ಲ. ನಮ್ಮ ಇನ್ನೊಂದು ಭಾಗವಾದ ಎಕ್ಸೆಲ್ ಡಯಾಗ್ನೋಸ್ಟಿಕ್ಸ್, ಅದು ಮೈಸೂರಲ್ಲಿ ಟಾಪ್ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಒಂದು. ಸೊ ಅಲ್ಲಿಗೂ ಇಲ್ಲಿಂದ ಟೆಸ್ಟ್ಗಳೆಲ್ಲ ಕಳಿಸಿ ನಿಮಗೆ ಒನ್ ಆಫ್ ದಿ ಬೆಸ್ಟ್ ರಿಪೋರ್ಟಿಂಗ್ ಎಲ್ಲ ಇಲ್ಲೇ ಸಿಗ್ತದೆ. ಈ ಒಂದು ಸಂದರ್ಭದಲ್ಲಿ ಭಾನವಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಚಂದನ್ ಕುಮಾರ್, ಜನರಲ್ ಮ್ಯಾನೇಜರ್ ಆದಂತಹ ಪ್ರಶಾಂತ್ ಹಾಗೂ ಭಾನವಿ ಆಸ್ಪತ್ರೆಯ ವೈದ್ಯರುಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.